ವಿಜಯಪುರದಲ್ಲಿ ಭುಗಿಲೆದ್ದಿದೆ ಕೈ ಮತ್ತು ಕಮಲ ನಾಯಕರ ಟಾಕ್ ವಾರ್. ದುರ್ಯೋಧನನ ಐಹೊಳೆ ವರ್ಸಸ್ ಲಕ್ಷ್ಮಣ್ ಸವದಿ ಟಾಕ್ ಫೈಟ್ ಜಾಸ್ತಿ ಆಗ್ತಾ ಇದೆ. ಕೈಗೆ ಒಂದೇ ವರ್ಷ ಭವಿಷ್ಯ ಅಂತ ಹೇಳಿದ್ರು ಐಹೊಳೆ, ಇದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾವಿ ತೊಟ್ಟು ಭವಿಷ್ಯ ಹೇಳಲಿ ಅಂತ ವ್ಯಂಗ್ಯವಾಡಿದ್ದಾರೆ ಸವದಿಯವರು. ಬಿಜೆಪಿ ಸಂಖ್ಯೆ 65ರಿಂದ 26ಕ್ಕೆ ಇಳಿಯುತ್ತೆ ಅಂತ ಲಕ್ಷ್ಮಣ್ ಸವದಿಯವರು ಹೇಳಿದ್ದಾರೆ. ನಿನ್ನೆ ವಿಜಯಪುರದಲ್ಲಿ ದುರ್ಯೋಧನ ಐಹೊಳೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದೆ, ಅವರ ಭರವಸೆಗಳು ಈಡೇರಲ್ಲ, ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅಂತ ಐಹೊಳೆ ಹೇಳಿದ್ರು. ಇದಕ್ಕೆ ಸವದಿಯವರು ಕೂಡ ಮಾತಿನ ಮುಖಾಂತರವಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಹೌದು, ಮತ್ತೆ ಯಾಕೆ ಕೊಟ್ರಿ ನೀವು? ನಿಮ್ಗೆ ಗೊತ್ತೈತಿ, ನಮಗೆ ಗೊತ್ತೈತಿ. ಹೌದು ಹೌದು, ಮತ್ತು ಜಾರಿ ಮತ್ತು ಭರೋಸೆ ಯಾಕೆ ಕೊಟ್ರಿ ನೀವು? ನಿಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ ಆಗೋದಿಲ್ಲ ಅನ್ನೋದು. ಮತ್ತು ನೀವು ಸುಳ್ಳು ಯಾಕೆ ಹೇಳ್ರಿ? ಸುಳ್ಳು ಹೇಳ್ಯಾರ ಅಂದ್ಬಿಳಕ್ಕೆ ಅದನ್ನು ಮಾಡಲ್ಲ ಅನ್ನೋರು. ಅವರ ಕಾಂಗ್ರೆಸ್ ಅವರು ಹೊರಬೇಕಲ್ಲ. ಕಾಂಗ್ರೆಸ್ದಲ್ಲಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಹೊರಬೇಕಲ್ಲ. ಅದನ್ನ ಯಾರು ಗ್ಯಾರಂಟಿ ಕಾರ್ಡ್ ಯಾರ್ಯಾರು ಸಹಿ ಮಾಡ್ಯಾರಲ್ಲ ಅವ್ರು ಹೊರಬೇಕು, ಬೇರೆದವ್ರು ಏನು ಸಂಬಂಧ ಇಲ್ಲ. ನೋಡ್ರಿ ಈ ಒಂದು ವರ್ಷ ಭಾಳ ಅದರ ಮುಂದೆ ಬದಲಾವಣೆ ಆಗ್ತೈತಿ. ಬದಲಾವಣೆ ಆಕೈತಿ, ನಿಮ್ಗೆ ಗೊತ್ತಾಕೈತಿ. ಇಲ್ಲ, ಯಾವ ರೀತಿ ಆಕೈತಿ ಈಗ ಹೆಂಗೆ ಹೇಳಕ್ಕೆ ಬರ್ತೈತಿ? ಅದು ಇನ್ನೂ ಒಂದು ವರ್ಷ ಹೋಗ್ಬೇಕಲ್ಲ. ಬೀಳ್ತೈತಿ ಅಂತ ಹೇಳಂಗಿಲ್ಲ, ಒಟ್ಟು ಚೇಂಜಸ್ ಆಗ್ತೈತಿ. ಮತ್ತು ಕೇಸರಿ ಧ್ವಜ ಹಾರ್ತೈತಿ. ಇಷ್ಟ ಯಾರು ಬರ್ತಾರ ಗೊತ್ತಾಕೈತೆ ನಿಮಗೆ. ಧನ್ಯವಾದ ನಿಮಗೆ. ಮಾಡ್ತಾರೆ ಈಗ ಅಧಿವೇಶನ ಕರೆಯೋದಕ್ಕಿಂತ ಮುಂಚಿತ ಮಾಡ್ತಾರೆ. ಅದು ಒಟ್ಟು ಯಾರನ್ನ ಒಬ್ಬರನ್ನ ಲಿಂಗಾಯತ್ ಕಮಿಟಿ ಅವ್ರನ್ನ ಮಾಡ್ತಾರೋ, ಈ ಅಧಿವೇಶನಕ್ಕಿಂತ ಮುಂಚಿತ ಮಾಡ್ತಾರೆ. ಈಗ ಪರಾಮರ್ಶೆ ಚರ್ಚೆ ಆದದಂದ್ರೆ ಅದೇನು ಗ್ಯಾರಂಟಿ ಕಾರ್ಡ್ದಿಂದ ನಮಗೆ ಅದು ಹೊಡೆದು ಬಿದ್ದದು, ಮಂದಿ ಎಲ್ಲ ಮೋಸ ಹೌದು. ಪಾಪ ಬಡವ್ರು ಈಗಿನ ಒಂದು ಮನ್ಯಾಗ 3 ಹೆಣ್ಮಕ್ಳು ಇದ್ರಂದ್ರೆ 4 ಇದ್ರಂದ್ರೆ 2,000 ಸಿಗ್ತದೆ. ಯಾರು ವಾಲ್ಯತಾರೆ ಹೇಳ್ರಿ? ಒಬ್ರು ಗ್ಯಾಜುಯೇಟ್ ಇದ್ದಾರೆ 3,000. ಮತ್ತು ನಾವು ಬಸ್ಸಿ ಫ್ರೀ, ಅಕ್ಕಿ ಫ್ರೀ, ಹಿಂಗೆಲ್ಲ ಮನುಷ್ಯ ಬಡವ್ರು ಆಸೆಗೆ ಬೀಳೋದು ಸಜ್ಜಿಕೈತಿ. ಹಿಂಗಾಗಿ ಮಂದಿನ ಮೋಸ ಮಾಡಿ ಅದಕ್ಕೆ ಅಧಿಕಾರ ಬಂದರು, ಹೊರತಾಗಿ ನೈತಿಕತೆ ಏನಿಲ್ಲ. ಏನಿಲ್ಲ. BJP ಅವರು ಇಂಥದ್ದನ್ನು ಹೇಳಿ ಅವರು 65ಕ್ಕೆ ಬಂದು ನಿಂತಿದ್ದಾರೆ. ಇನ್ಮೇಲೆ ಯಾವ ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಡೋದನ್ನು ಮಾಡಿದರೆ ಜನ ಮತ್ತೆ ಮೆಚ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಆಗೋದಿಲ್ಲ, ಇದರಿಂದ ಸಾಧ್ಯ ಇಲ್ಲ, ಅನಾವಶ್ಯಕವಾಗಿ ಟೀಕೆ ಮಾಡೋದರಿಂದ ಅಲ್ಲ. ಈಗ ಸರ್ಕಾರ ರಚನೆ ಆಗಿದೆ, ಮಂತ್ರಿಮಂಡಲ ಆಗಿದೆ, ಅದ್ರ ಬಗ್ಗೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇವ್ರು ಯಾರು ಭವಿಷ್ಯ ಹೇಳಲಿಕ್ಕೆ? ಇದು ಭವಿಷ್ಯಗಾರರ? ಇವರೊಂದು ವೇಳೆ ಭವಿಷ್ಯ ಹೇಳೋದಿದ್ರೆ ಯಾವ್ದಾರ ದೇವಸ್ಥಾನದಲ್ಲಿ ಹೊತ್ತಿಗೆ ತೊಗೊಂಡ್ಕೊಂಡ್ರಲ್ಲಿ ಜನ ಬರ್ತಾರೆ, ದುಡ್ಡು ಇಡ್ತಾರೆ, ಕಾಣಿಕೆ ಕೊಟ್ಟು ಭವಿಷ್ಯ ಕೇಳ್ಕೊಂಡು ಹೋಗ್ತಾರೆ. ಆ ಕೆಲಸ ಮಾಡಲಿ. ಈಗಷ್ಟೇ ದುರ್ಯೋಧನ ಐಹೊಳೆಯವರು ಮಾತನಾಡಿದ್ರು, ಒಂದು ವರ್ಷ ಕಾದು ನೋಡ್ರಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಕೇಸರಿ ಹೌದು, ಒಂದು ವರ್ಷ ಆದಮೇಲೆ ದುರ್ಯೋಧನ ಐಹೊಳೆ ಹೇಳಿದ್ದು ಸತ್ಯ ಇರಬೇಕು. ಒಂದು ವರ್ಷ ಆದಮೇಲೆ ಈಗ ಇರ್ತಕ್ಕಂಥ 65 ಅದು 26ಕ್ಕೆ ಬರ್ಬೋದು ಅಂತ ನಾನು ತಿಳ್ಕೊಂಡು, ಅದು ಬದಲಾವಣೆ ಅವರಲ್ಲಿ ಇರಬೇಕು. ಬದಲಾವಣೆ ಸರ್ಕಾರ ಉಳಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಸರ್ಕಾರ ಉಳಿಯೋದಿಲ್ಲ, ಬದಲಾವಣೆ ಆಗುತ್ತೆ ಗೊತ್ತು. ಅದೇ ಒಂದು ವರ್ಷದ ಅವನು ನುಡಿಸಿರ್ತಕ್ಕಂಥದ್ದು ಆ ಭಗವಂತನ ಒಂದು ಪ್ರೇರಣೆ. ಇಂಥ ಪವಿತ್ರ ಸ್ಥಾನದಲ್ಲಿ ಹೇಳಿರ್ತಕ್ಕಂಥದ್ದು ಒಂದು ವರ್ಷ. BJP ಅವರು ಇಂಥದ್ದನ್ನು ಹೇಳೇ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದಪ್ಪ. ದುರ್ಯೋಧನ ಐಹೊಳೆ ಮತ್ತು ಲಕ್ಷ್ಮಣ್ ಸವದಿಯ ನಡುವೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಗೆಲುವು ಸರ್ಕಾರ ರಚನೆಯ ವಿಚಾರ ಯಾವ ರೀತಿಯಾಗಿ ಟಾಕ್ ವಾರ್ ಜಾಸ್ತಿ ಆಗುವಂತೆ ಮಾಡಿದೆ ಅಂತ ನಡೀತಾ ನೀತಿ. ನಿನ್ನೆ ವಿಜಯಪುರದ ಇಂಚಿಗೇರಿ ಮಠದಲ್ಲಿ ಬೆಳಗಾವಿಯ ನಾಯಕರಿದ್ದಾರೆ, ಇವರಿಬ್ಬರ ಟಾಕ್ ವಾರ್ ಸಹ ನಡೆದಿದೆ ಅಂತ ಹೇಳ್ಬೋದು. ಒಂದು ಕಡೆ ದುರ್ಯೋಧನ ಐಹೊಳೆ, ಇನ್ನೊಂದು ಕಡೆ ಲಕ್ಷ್ಮಣ್ ಸವದಿ, ಇವರಿಬ್ಬರ ಟಾಕ್ ಫೈಟ್ ಸಹ ಶುರುವಾಗಿರುವಂತದ್ದು. ದುರ್ಯೋಧನ ಐಹೊಳೆ ಹೇಳಿಕೆಗೆ ಲಕ್ಷ್ಮಣ್ ಸವದಿ ಅವರು ಸಹ ನಿನ್ನೆ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಒಂದು ವರ್ಷದಲ್ಲಿ ಸರ್ಕಾರ ಬದಲಾಗಿ ಕೇಸರಿ ಧ್ವಜವನ್ನ ಹಾರಿಸ್ತೀವಿ ಅಂತ ಹೇಳಿ ದುರ್ಯೋಧನ ಐಹೊಳೆ ಅವರು ಸಹ ಮಾಧ್ಯಮದೊಂದಿಗೆ ಮಾತನಾಡ್ತಾರೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ದುರ್ಯೋಧನ ಐಹೊಳೆ ಅವರಿಗೆ ಕಾವ್ಯ ಕೊಟ್ಟು ಭವಿಷ್ಯ ಹೇಳಬೇಕು ಅಂತ ಹಾಸ್ಯದ ಮೂಲಕ ಲಕ್ಷ್ಮಣ್ ಸವದಿ ಅವರು ತಿರುಗೇಟನ್ನ ನೀಡಿರುವಂತದ್ದು. ಅದಲ್ಲದೆ ಬಿಜೆಪಿಯ ಸಂಖ್ಯೆಯಲ್ಲಿ 65ರಿಂದ 26ಕ್ಕೆ ಬರಲಿದೆ ಅನ್ನುವಂತ ಭವಿಷ್ಯವನ್ನ ಲಕ್ಷ್ಮಣ್ ಸವದಿ ಅವರು ಸಹ ನಿನ್ನೆ ನುಡಿದಿರುವಂತದ್ದು. ಇನ್ನು ದುರ್ಯೋಧನ ಐಹೊಳೆ ಸಹ ಹೇಳಿರುವ ಹೇಳಿಕೆ ಏನಿದೆ ಅಂದ್ರೆ
ಕಾಂಗ್ರೆಸ್ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದೆ. ಅವ್ರ ಎಲ್ಲಾ ಭರವಸೆಗಳು ಈಡೇರಿಸಲು ಸಾಧ್ಯವಿಲ್ಲ. ಅಂದ್ರೆ 5 ಗ್ಯಾರಂಟಿಗಳನ್ನ ಈಡೇರಿಸಬೇಕು, ಅವು ಯಾವುದೂ ಈಡೇರಿಸಲಿಕ್ಕೆ ಅವ್ರ ಕೈಯಿಂದ ಸಾಧ್ಯವಾಗುವುದಿಲ್ಲ. ಇನ್ನು 1 ವರ್ಷದಲ್ಲಿ ಸರ್ಕಾರ ಬಿದ್ದೇ ಬೀಳುತ್ತೆ ಅನ್ನೋದಿಲ್ಲ, ಆದ್ರೆ ಚೇಂಜ್ ಆಗೋದು ಪಕ್ಕ ಎಂದು ಹೊಸ ಬಾಂಬ್ ಅನ್ನ ದುರ್ಯೋಧನ ಐಹೊಳೆ ಸಹ ನಿನ್ನೆ ಹೇಳಿರುವಂತದ್ದು. ಇನ್ನು ದುರ್ಯೋಧನ ಐಹೊಳೆ ಹೇಳಿಕೆಗೆ ಲಕ್ಷ್ಮಣ್ ಸವದಿ ಅವರು ಸಹ ನಿನ್ನೆ ಟಾಂಗ್ ನೀಡಿದ್ದಾರೆ. ಭವಿಷ್ಯ ನುಡಿಯೋದಾದ್ರೆ ಬಿಜೆಪಿ ಅವರ ದೇವಸ್ಥಾನದ ಮುಂದೆ ಕೂತ್ಕೊಂಡು ಭವಿಷ್ಯ ನುಡಿಲಿ ಅನ್ನುವಂತ ಮಾತನ್ನ ಕೂಡ ನಿನ್ನೆ ಹೇಳಿರುವಂತದ್ದು. ಇನ್ನು ರಾಜ್ಯದಲ್ಲಿ ಬಿಜೆಪಿ 65 ಈಗ ಸೀಟ್ಗಳಿವೆ, ಮತ್ತೆ 25ಕ್ಕೆ ಬರ್ಬಹುದು ಅಂತ ಹೇಳಿ ಲಕ್ಷ್ಮಣ್ ಸವದಿ ಅವರು ಸಹ ಹೇಳಿರುವಂತದ್ದು. ಈಗ ಪವಿತ್ರ ಅಂದ್ರೆ ನಿನ್ನೆ ನಡೆದಿರುವಂತಹ ಇಂಚಿಗೇರಿ ಮಠದಲ್ಲಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಮುಂಬರುವ ದಿನಗಳಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಸಹ ಬದಲಾವಣೆ ಆಗುತ್ತೆ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು. ನೀತಿ. ಓಕೆ, ಧನ್ಯವಾದ ಸಿದ್ದಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.